ಕರ್ನಾಟಕದ ರಾಜ್ಯ ಬಿಜೆಪಿಯ ಒಂದು ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಬಹಳ ನೋವು ಆಗ್ತದೆ, ಅಚ್ಚರಿನೂ ಆಗ್ತದೆ. ನೋವಾಗ್ಪ ಅಂದ್ರೆ ಯಾವ ವ್ಯಕ್ತಿ ಹಿಂದುತ್ವದ ಕಾರ್ಯಗಳನ್ನು ಮಾಡ್ತಾ ಬಡ ಜನರು, ವಿಶೇಷವಾಗಿ ಸ್ಲಮ್ ಜನರ ಅಭಿವೃದ್ಧಿಗಾಗಿ ಜಾತ್ಯತೀತವಾಗಿ ಯಾವುದೇ ಜಾತಿಯವರು ಇರಲಿ, ಅವರು ಬಡವರು ಇದ್ರಂದ್ರೆ ಅವರಿಗೆ ಮನೆಗಳನ್ನು ಕೊಡುವುದಿರ್ಬೋದು, ರಸ್ತೆಗಳ ಸುಧಾರಣೆ ಇರಬಹುದು, ಸ್ಲಮ್ಗಳಲ್ಲಿರುವಂತಹ ಜನರಿಗೆ ಅಭಿವೃದ್ಧಿ ಮಾಡಿಕೊಡುವಂಥ ಕಾರ್ಯಗಳಿರ್ಬೋದು, ಅಧಿಕೃತ ಸ್ಲಮ್ ಅಂತೇಳಿ ಘೋಷಣೆ ಮಾಡಿ ಆ ಸ್ಲಮ್ಗಳಿಗೆ ಅನೇಕ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವುದಿರ್ಬೋದು. ಹಾಗೂ ಕೇವಲ ಹಿಂದುತ್ವವಾದಿಯಾಗಿ ಭಾಷಣ ಮಾತ್ರ ಮಾಡಲಿಲ್ಲ ಯತ್ನಾಳರು. 1994ರಲ್ಲಿ ಮೊದಲ ಬಾರಿ ವಿಜಯಪುರ ನಗರ ಶಾಸಕರಾಗ್ತಾರೆ. ಮುಂದೆ 2 ಬಾರಿ MP ಆಗ್ತಾರೆ. ಅದರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಕೇಂದ್ರದ ರಾಜ್ಯ ಜವಳಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿ ಕೂಡ ಕಾರ್ಯ ಮಾಡ್ತಾರೆ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದ ಒಂದು ವಿಚಾರವನ್ನು ನಾವು ಪರಿಗಣನೆಗೆ ತೆಗೆದುಕೊಂಡ್ರೆ ದೇಶದ ಮೊದಲ ರಾಜಕಾರಣಿ 1000 ಗೋವುಗಳನ್ನು ಕಟುಕರಿಂದ ರಕ್ಷಣೆ ಮಾಡಿ ಇವತ್ತು ರಾಮನಗೌಡ ಪಾಟೀಲ್ ಯತ್ನಾಳ ಗೋಶಾಲೆಯನ್ನು ವಿಜಯಪುರ ಜಿಲ್ಲೆಯ ಕಗ್ಗೋಡ ಗ್ರಾಮದಲ್ಲಿ ನಿರ್ಮಾಣ ಮಾಡಿದ್ದಾರೆ. ನಾನು ಕೇಳಲಿಕ್ಕೆ ಇಚ್ಛಪಡ್ತೀನಿ, ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳರನ್ನು ಏನು ಉಚ್ಚಾಟನೆ ಮಾಡಲಿಕ್ಕೆ ಪ್ರಚೋದನೆ ಕೊಟ್ಟಿದ್ದಾರೆ, ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರಲ್ಲ ಕೇಂದ್ರ ನಾಯಕರಿಗೆ, ನೀವು ಎಷ್ಟು ಗೋವುಗಳನ್ನು ಸಾಕಿದಿರಿ, ಎಷ್ಟು ಗೋವುಗಳನ್ನು ಕಟಕರಿಂದ ರಕ್ಷಣೆ ಮಾಡಿದಿರಿ, ಎಷ್ಟು ಸ್ಲಮ್ ನಿವಾಸಿಗಳಿಗೆ ಮನೆಯನ್ನು ಕೊಟ್ಟಿದ್ದೀರಿ, ಎಷ್ಟು ಅಭಿವೃದ್ಧಿಯನ್ನು ನಿಮ್ಮ ಜೀವನದಲ್ಲಿ ಮಾಡಿದಿರಿ ಅನ್ನೋ ಪ್ರಶ್ನೆಯನ್ನು ವಿಜಯಪುರ ಜನತೆಯಿಂದ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಜನತೆ ವತಿಯಿಂದ ನಾನು ಕೇಳಲಿಕ್ಕೆ ಇಚ್ಛಪಡ್ತೀನಿ. ಇಂಥ ಸಂದರ್ಭದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಬಸನಗೌಡ ಪಾಟೀಲ್ ಯತ್ನಾಳರ ಮೇಲಿಲ್ಲ. 94ರಿಂದ ಇಲ್ಲಿವರೆಗೆ ನಾನು ಕೂಡ ಅವರ ಜೊತೆಯಲ್ಲಿದ್ದೀನಿ. ಮುಳವಾಡ ಏತ ನೀರಾವರಿ ಪ್ರಾರಂಭ ಆಯಿತು, ಹೋರಾಟ ಮಾಡಿದರು. ವಿಜಯಪುರ ನಗರದ ಗಾಂಧಿ ವೃತ್ತದಲ್ಲಿ ರೈತರಿಗೆ, ಸಾರ್ವಜನಿಕರಿಗಾಗಿ ನೀರಿಗೋಸ್ಕರ ಮುಳವಾಡ ಏತ ನೀರಾವರಿ ಆಗಬೇಕು ಅನ್ನೋಗೋಸ್ಕರ ಬೆನ್ನಿನ ಮೇಲೆ ಬಾಸುಂಡೆ ತಿಂದಂತ ವ್ಯಕ್ತಿ, ಪೊಲೀಸರ ಲಾಠಿ ತಿಂದಂತ ವ್ಯಕ್ತಿ ಬಸನಗೌಡ ಪಾಟೀಲ್ ಯತ್ನಾಳ್. ಅಂಥವ್ರನ್ನ ಇವತ್ತು ನೀವು ಒಂದು ಕುಟುಂಬ ರಾಜಕಾರಣಗೋಸ್ಕರ, ಪಕ್ಷದಿಂದ ಒಂದು ಕುಟುಂಬದ ಒಂದು ಹಿತ ಕಾಯೋಗೋಸ್ಕರ ಭಾರತೀಯ ಜನತಾ ಪಾರ್ಟಿ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡ್ತದಂದ್ರೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಇದು ನಮಗೆ ಅಚ್ಚರಿಯಾಗಿದೆ, ಅಷ್ಟೇ ನೋವು ಕೂಡ ಆಗಿದೆ. ಇದು ಕೇವಲ ರಾಘವಣ್ಣಿಗಿರಿಯ ಮಾತಲ್ಲ, ಇಲ್ಲಿ ಇದ್ದಂಥ ಜನವನ್ನು ನೀವು ಮಾತಾಡಿಸಿ ನೋಡ್ರಿ. ಪಾಪ ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ಒಂದು ಸಾಮಾಜಿಕ ಜಾಲತಾಣಗಳ ಮುಖಾಂತರ ಕರೆ ಕೊಟ್ರೆ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಕೈಲೇ ಖರ್ಚು ಮಾಡಿ ಇವತ್ತು ಸಿದ್ದೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಬಂದಿದ್ದಾರೆ. ಮಾನ್ಯ ರಾಷ್ಟ್ರೀಯ ನಾಯಕರು ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರು, JP ನಡ್ಡಾ ಅವರು ದಯಮಾಡಿ ಇದನ್ನು ನೋಡ್ಬೇಕಂತ ಹೇಳಿ ನಾನು ಕೇಳ್ತೀನಿ. ಅದಕ್ಕೆ ನಾನು ಇಷ್ಟೇ ಆಗ್ರಹ ಮಾಡ್ತೀನಿ, ಭಿಕ್ಷೆ ಬಿಡಂಗಲ್ಲ ನಾನು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕರಲ್ಲಿ ಬಸನಗೌಡರನ್ನ ತಗೋರಿ ಅಂತೇಳಿ. ಏನಾದರೂ ಭಾರತೀಯ ಜನತಾ ಪಾರ್ಟಿ ಅಸ್ತಿತ್ವ ಕರ್ನಾಟಕದಾಗ ಉಳಿಬೇಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳರನ್ನ ಕರ್ನಾಟಕದ ರಾಜ್ಯ ಅಧ್ಯಕ್ಷ ಮಾಡಿ ಅಂತ ನಾನು ಆಗ್ರಹ ಮಾಡ್ತೀನಿ. ವಿಜಯಪುರ ನಗರ ಮಂಡಲದಿಂದ ಮಾತಾಡ್ತಾ ಇದ್ದೀವಿ. ನಮಗೆ ಯಾರು ಲಂಚ ಗಿಂಚ ಯಾರು ಕೊಟ್ಟಿಲ್ಲ. ಅಕಸ್ಮಾತ್ ಆಗಿ ಯಾರೇ ಲಂಚ ಕೊಟ್ಟಿನಂತೇಳಿ ಹಿಂದ್ಗಡೆ ಹೊಯ್ಕೋತಿದ್ದಾರೆ. ಯಾರೋ ಒಂದು ಕೆಲವು ಜನಗಳು ಹೊಯ್ಕೋತಿದ್ದಾರೆ ಅಂತೇಳಿ ನಾವು ಲಂಚ ಕೊಟ್ಟು ಬಂದಿಲ್ಲ. ನಾವು ಯಾರು ಎದಕ್ಕಾಗಿ ರೊಕ್ಕಕ್ಕೋಸ್ಕರನು ಬಂದಿಲ್ಲ, ಯಾವ ಬಿಜೆಪಿ ಸರ್ಕಾರಕ್ಕೋಸ್ಕರನು ಬಂದಿಲ್ಲ. ನಾವು ಬಸನಗೌಡ ಯತ್ನಾಳ್ ಅವ್ರಿಗೋಸ್ಕರ ಬಂದಿದ್ದೀವಿ, ಅವ್ರಿಗೋಸ್ಕರ ಜೀವ ಕೊಡ್ತೀವಿ, ಅವ್ರಿಗೋಸ್ಕರ ಹೋರಾಡ್ತೀವಿ. ಯಡಿಯೂರಪ್ಪನವರೇ, ಈಗ ಇನ್ ಮುಂದೆ ನಿಮ್ದಿದೆ. ಯಡಿಯೂರಪ್ಪನವರೇ, ನಿಮ್ಗೆ ಎಲ್ಲಿದ್ರು ನಾವು ನಿಮ್ ಚಪ್ಪಲಿ ತಗೊಂಡು ನಿಮ್ ಚಪ್ಪಲಿ ಹಾರ ಹಾಕಿ ಹೊಡಿತೀವಿ. ವಿಜೇಂದ್ರ ಅವರೇ, ವಿಜೇಂದ್ರನು ನಿಮ್ಗೂ ಕೂಡ ನಾವು ಚಪ್ಪಲಿ ಹಾರ ಹಾಕಿ ಬಿಜಾಪುರದಲ್ಲಿ ತಂದು ಹೊಡಿತೀವಿ ನಿಮ್ಗೆ. ಈಗ ನಮ್ಮ ಗೌಡ್ರು ಯತ್ನಾಳ್ ಕರ್ನಾಟಕದ ಯೋಗಿ ಆದಿತ್ಯನಾಥ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ, ಕರ್ನಾಟಕದ ಯೋಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ, ಕರ್ನಾಟಕದ ಯೋಗಿ ಆದಿತ್ಯನಾಥ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಲೋ ಭಾರತ್ ಮಾತಾ ಕಿ, ಮಾತಾ ಕಿ.
आपके अपने चैनल बीजापुर समय के साथ